ಬೈ ಎಲೆಕ್ಷನ್ ಅಖಾಡದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಪ್ರಚಾರ ನಡೀತಾ ಇದೆ. ಅದರಲ್ಲೂ ಬಿಜೆಪಿ ಬಾಗಲಕೋಟೆಯಲ್ಲಿ ತನ್ನದೇ ಆದಂತಹ ಸ್ಟೈಲ್ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟಿತ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಖಾಡಕ್ಕೆ ಇಳಿದು ಬಿಜೆಪಿ ಪರವಾಗಿ ಮತಯಾಚಿಸಿದರು. ಅಷ್ಟು ಮಾತ್ರ ಅಲ್ಲ, ಅವರು ತಮ್ಮ ಕನಸಿನ ಸಿಎಂ ವಿಚಾರವನ್ನೂ ಕೂಡ ಅಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಅವರ ಆ ಕನಸಿನ ಸಿಎಂ ಪಟ್ಟ ಯಾವ ರೀತಿಯಾಗಿದೆ, ಅದರಲ್ಲಿ ಅವರು ಏನೆಲ್ಲ ಆಫರ್ಗಳನ್ನ ಕೊಟ್ಟಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೋಡಿ, ಎಲ್ಲರ ಮನೆಗೆ ಅಕ್ಕಂಬ ಜಗಳ ಇರ್ತಾರೆ. ಮಹಾಭಾರತ ನಾವು ಕಾಕ ಕಾಕನ ಮಕ್ಕಳು ಇರ್ತಲ್ಲ, ಬೇರೆ ಮಕ್ಕಳು ಇರ್ತಾರೆ. ಇವತ್ತು ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ಬಂದು ಎಷ್ಟು ಜಗಳಾಡೋರೆಲ್ಲ ಒಂದೇ ಬೇಡಿಕೆ ಬಂದಿಲ್ಲ. ನೆಟ್ ಮಾತ್ರ ಹೊಡೆದಾಡೋರೆಲ್ಲ ಒಂದಾಗಿದ್ರು. ನಾವು ನೀವೇ ಬಂದಾಗಬಾರ್ದು. ಎಸ್, ಕೇಳಿಸ್ಕೊಂಡ್ರಲ್ಲ, ನಾವೆಲ್ಲ ಒಂದಾಗಿದ್ದೀವಿ, ಹೊಡೆದಾಡಿಕೊಂಡಿದ್ದವರೆಲ್ಲ ಒಂದಾಗಿದ್ದೀವಿ, ನೀವು ಒಂದಾಗಿ ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳೋ ಮೂಲಕ ಬಿಜೆಪಿ ಕಡೆಗೆ ವೋಟ್ಗಳನ್ನು ಸೆಳೆಯೋ ಪ್ರಯತ್ನ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, BS ಯಡಿಯೂರಪ್ಪ ಅಬ್ಬರಿಸಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲಿಸೋದಕ್ಕೆ ಪಣ ತೊಡಬೇಕಿತ್ತು. ಆದ್ರೆ BSY ಮತ್ತು ಬಿಜೆಪಿ ಇಬ್ಬರನ್ನೂ ಓವರ್ಟೇಕ್ ಮಾಡಿರೋ ಯತ್ನಾಳ್ ಅಖಾಡಕ್ಕೆ ಇಳಿದಿದ್ದಾರೆ. ಇಂಥ ಟೈಮಲ್ಲೇ ನೋಡಿ ಯತ್ನಾಳ್ ತಮ್ಮ ಸಿಎಂ ಕನಸನ್ನ ಬಿಚ್ಚಿಟ್ಟಿದ್ದು. ನನ್ನ ಪಕ್ಷ JCB ಪಕ್ಷ. ಮುಂದೆ ವಿಚಾರ ಮಾಡ್ತೀನಿ, ಇಂಡಿಯಾದಾಗ ಸೇರ್ಬೇಕು ಬೇಡೋ ಕಳ್ಳಿ ಚಿಂತೆ ಮಾಡ್ತೀನಿ ನಾನು. ಈಗ ಹಂಗೆ ಹೋಗೇ ಯಾಕೆ ಬರ್ಬೇಕು ನಾವು? ಈ ಕುಮಾರಸ್ವಾಮಿ ಹೆಂಗೈತೆ ನೋಡಿ ಕಲಾ, 45 ತರದ್ದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಹಂಗೆ ನಾನು ಒಂದು 40 ತಂದೆ ನಾನು ಬಸನಗೌಡ ರಾಮಗೌಡ ಕರ್ನಾಟಕ ಮುಖ್ಯಮಂತ್ರಿ ಆಗಿ JCB ರಾಷ್ಟ್ರೀಯ ಅಧ್ಯಕ್ಷರಾಗಿ. ಅವಾಗ ಇವರೆಲ್ಲ ಪಾಪ ಯಾರು ಆಶೆ ಬಂದಿರ್ತಾರಲ್ಲ ನನ್ನ ಸಚಿವ ಸಂಪುಟದಲ್ಲಿ ವಿಚಾರ ಮಾಡ್ತೀನಿ, ಅವನೇ ಆಶ್ವಾಸನೆ ಕೊಡೋಲ್ಲ. ಅಬ್ಬಬ್ಬಬ್ಬಬ್ಬ, ಏನ್ ಲೆಕ್ಕಾಚಾರ. ನಂದು JCB ಪಾರ್ಟಿ, ಕುಮಾರಸ್ವಾಮಿ ಥರ ನಾನೂ ಒಂದು 40 ಸೀಟ್ ತಗೊಂಡು ಸಿಎಂ ಆಗ್ತೀನಿ ಅಂತಿದ್ದಾರೆ ಯತ್ನಾಳ್. ನಾನು ಸಿಎಂ ಆಗ್ತೀನಿ, ಆಗ ನಿಮ್ಗೆಲ್ಲ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತೀನಿ, ಗ್ಯಾರಂಟಿ ಕೊಡಲ್ಲ, ಆದ್ರೆ ಆಶ್ವಾಸನೆ ಅಂತ ಹೇಳೋ ಮೂಲಕ ತಮ್ಮ ಸಿಎಂ ಕನಸಿನ ಲೆಕ್ಕಾಚಾರ ಬಿಚ್ಚಿಟ್ರು. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿ ಮಠ ಅವರು, ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು, ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ, ಸುಮ್ಮನೆ ಯಾಕೆ ನಾಟಕ, ಯಡಿಯೂರಪ್ಪನ ಮಗ ಅನ್ನೋದು. ಯಾಕಂದ್ರೆ MP ಪಾಲ್ರು ಸೋಲಿಸ್ಬೇಕಾಗ್ತಲ್ಲ. ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ MP ಪಾಲ್ರು ಅಂತ. ಹಾಗಾದ್ರೆ ಸ್ವಾಭಿಮಾನಿದ್ದ MP ಪಾಲ್ರೆ ನೀವು ಅಲ್ಲಿ ಹೋಗಬೇಡ, ನಾ ಅವರಿಗೆ ಆಗ್ರಹ ಮಾಡ್ತೀನಿ. ಆದ್ರೆ ಇದೆಲ್ಲ ಯತ್ನಾಳ್ ಬಿಜೆಪಿ ಸೇರೋಕೆ ಮಾಡ್ತಿರೋ ಹೈಡ್ರಾಮಾ ಅನ್ನೋದು ಕಾಂಗ್ರೆಸ್ಸಿನವರ ಮಾತು. ಒಂದು ಕಡೆ ಯತ್ನಾಳ್ ಅಖಾಡಕ್ಕೆ ಇಳಿದು ಅಬ್ಬರಿಸುತ್ತಿದ್ದಾರೆ, ಮತ್ತೊಂದು ಕಡೆ BSY ಮತ್ತು BY ವಿಜಯೇಂದ್ರ ನಿಗೂಢ ರಣತಂತ್ರ ಹೂಡ್ತಿದ್ದಾರೆ. ಇತ್ತ ಕೈ ನಾಯಕರು ಅಖಾಡದಲ್ಲಿ ಗ್ಯಾರಂಟಿ ಅಸ್ತ್ರಗಳ ಜೊತೆಗೆ ಪಂಚಪರಮಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಮಾತಿನ ಮಂತ್ರಗಳ ಜೊತೆಗೆ ಕೆಲಸ ಕಾರ್ಯತಂತ್ರ ಯಾರ ಕೈ ಹಿಡಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.